ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೇನ್ರಿ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್. ಯಾಕ ವ್ಯೂಸ್ ಅಷ್ಟೊಂದೇನಿಲ್ರಿ, ವ್ಯೂಸ್ ಇದ್ರೂ ಪೂರ್ತಿ ವಿಡಿಯೋ ಯಾರು ನೋಡಕತ್ತೆ ಇಲ್ಲ, ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸ್ನ ನೋಡ್ರಿ ಅಂತ ಕೇಳ್ಕೊಳಕತ್ತೇನ್ರಿ. ಈ ವಿಡಿಯೋ ಜೊತೆಗೆ ಅಂದ್ರೆ ಒಂದೊಂದು ಕತಿಗಳ ಟೈಪ್ ಅಂದ್ರೆ ಪೂರ ಮುಂದುವರ್ಸ್ಕೊಂಡು ಹೋಗೋದಲ್ರಿ, ದಿನ ಒಂದೊಂದು ಥರದ ಕತಿಗಳನ್ನ ಹಾಕೋಣ ಅಂತ ಅನ್ಕೊಳಕತ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಹಾಕ್ರಿ ಅಂತ ಅಂದ್ರೆ ಇವತ್ತಿನ ಕತೆ ಚಲೋ ಮಾಡೋಣ ಬರ್ರಿ. ಅಲ್ಲ 2-3 ದಿವಸದಿಂದ ನೋಡಕತ್ತಾನಿ, ಬಸ್ಸು ಕಾಣಕತ್ತಿಲ್ಲಲ್ಲ, ಯಾಕೆ ಮನೆಗಿಲ್ಲ ಏನು ಅವನು? ಬರೋಬ್ಬರಿ ಕೇಳಿದಿ ನೋಡಿ ಈಗ ನೀನು. ಮನೆಯ ಮಕ್ಕಳು ಅದಾರ ಇಲ್ಲ ಏನು ಕಬ್ರು ಇಲ್ದಂಗೆ ಅಡ್ಡಾಡ್ತಿದ್ದಿ ಸುಮ್ಮನೆ. ಅವ್ನು ಇಲ್ಲದ್ದು 2 ದಿವಸ ಆಗೈತಿ, ಈಗ ಬಂದು ಕೇಳಾಕತ್ತಿದ್ದಿ ನೋಡು ಅದಾನ ಇಲ್ಲ ಅಂತಂದು. ಅಯ್ಯೋ ಮಾರಯ್ಯ, ಅಲ್ಲ ಮತ್ತೆ ಹೊಲಕ್ಕೆ ಅದಕ್ಕೆ ಹೋಗ್ತಿರ್ತಾನಲ್ಲ, ಮತ್ತೆ ಮನೆಯಾಗ ಇರಕಲ್ ಬಿಡು ಅಂತ ಅನ್ಕೊಂಡಿ, ಯಾಕೆ ಕಂಡ ಇಲ್ಲಲ್ಲ ಅದಕ್ಕೆ ಕೇಳಿದೆ. ಯಾಕಂಗೆ ಗುರ್ರ ಅಂತಿದ್ದಿ, ನಾಯಿ ಗುರ್ರ ಅಂದಂಗೆ. ಈಗೆಲ್ಲ ಕಣ್ಣಿಗೂ ನಾಯಿಗಳಾಗ್ಯಾವ ನಾವು. ನಮ್ಮ ನಾಯ್ಕಿನ ಕಡಿ ಆಗೈತಿ, ನಮ್ಗೆ ಕಿಮ್ಮತ್ತ ಇಲ್ಲ ನೋಡು ಮನ್ಯಾಗ. ಅವ್ನು ನೋಡಿದ್ರೆ ಕೇಳ್ದ ಬಂದ ಒಂದು ಮಾತು ಹೇಳ್ದ ಹೊಂಟು ನಿಂತ ಹೆಂಡತಿ ಮನೆಗೆ. ಇನ್ನೂ ಬರಾಕ್ತಾ ಇರಲ್ಲ, ಹೆಂಡತಿ ಮನೆ ಬಿಗಿ ಹಿಡಿದು ನಿಂತ್ಬಿಟ್ಟಾನಲ್ಲೇ. ಅಯ್ಯೋ ಹೋಗ್ಲಿ ಬಿಡು, ಮತ್ತೆ ನಾನು ಬರ್ತದಿಲ್ಲೇನು, ನೀನು ಮತ್ತೆ ಹೊಸ ಮದುವೆದಾಗ ಮತ್ತೆ ಹೋಗ್ಬೇಕು ಮಾಡ್ಬೇಕು. ಪಾಪ ಹಬ್ಬ ಐತಿ ಅಂತಂದು ಕರೆದೋಗ್ಯಾರ ಅವ್ರ ಮಾವ. ಹೋಗ್ಲಿ ಬಿಡು, ಏನಾಯ್ತಂತ ನಿನಗೆ? ಹೌದಪ್ಪ ಹೌದು, ಮನ್ಯಾಗ ಇಲ್ಲಿ ಬದುಕು ಹಂಗ ಕುಂತಾವು. ಯಾಕೆ ನೋಡಿದ್ರೆ ಹೋದಕ್ಕೆ ಅಲ್ಲೇ ಕುಂತ್ಲು ಏನೋ ಗರ್ಭಿಣಿ ಆಗ್ಯಾಳ ಅಂತ ಪಟ್ಟು ಅಕ್ಕಿನ ಕಾಯಿ ಕಾಲು ಏನು ಭೂಮಿ ಮೇಲೆ ಇರಕ್ಕಲ್ಲ ಹಂಗಾರ. ಏನು ಹೇಳ್ದೆ ನೀನು? ನನ್ನ ಸೊಸಿ ಗರ್ಭಿಣಿ ಆಗ್ಯಾಳಂತ? ಅಯ್ಯೋ ಅಯ್ಯೋ, ಹಂಗಾರ ಅಜ್ಜಿ ತಾತಾಗತ್ತಾವಲೇ, ಖುಷಿ ಪಡಲಿ, ಮಕ ನೋಡಲಿ. ಏನ್ ಹರಿಬೇಕೈತಿ? ಖುಷಿ ಪಡ್ತಾನೆ. ನಿನ್ನ ಸಸಿ ಗರ್ಭಿಣಿ ಆಗ್ಯಾಳ ಅಂತಂದು ಖುಷಿ ಪಡ್ತಾನೆ. ಮನೆ ಬದುಕೋಟು ನಾನ ಮಾಡ್ತಾನೆ, ಅದಕ್ಕೊಂದಿಟ್ಟು ಖುಷಿ ಪಡ ನೀನು. ಎಲ್ಲ ನಾನ ಮಾಡಿ ಸಾಯ್ತೇನೆ. ನಿನ್ನ ಸಸಿನ ತಲೆ ಮೇಲೆ ಹೊತ್ಕೊಂಡು ತಿರುಗುವಂತೆ ಅಂತ. ತಲೆ ಮೇಲೆ ಹೊತ್ಕೊಂಡು ತಿರ್ಗಾಕ ಬೇಕಾಕಿನ್ನ. ನೀನು ಮದುವೆಯಾಗಿ ಒಂದು 4-5 ವರ್ಷ ಆದ್ರೂ ಏನು ಇದ್ದಿಲ್ಲ. ಈಗ ನೋಡು ನನ್ನ ಸಸಿ ಮದುವೆಯಾಗಿ 4 ತಿಂಗಳಾಗಿಲ್ಲ, ಅಲ್ಲೇ ಗರ್ಭಿಣಿ ಆಗ್ಯಾಳ. ಮೌ ಏನಾರು ಇದ್ದಿದ್ಲು ಅಂದ್ರೆ ಆಕಿ ನಂಗೆ ತಲೆ ಮೇಲೆ ಹೊತ್ಕೊಂಡು ಆಕಿ. ನಿಮ್ಮವ್ವ ತುಸ ಉರಿಸಿಲ್ಲ ನನಗೆ, ಉರಿಸಿ ತಿನ್ಲಿಲ್ಲ ನನ್ನ. ಮತ್ತು ಎಲ್ಲ ಹುರಿದು ಬಂದಮೇಲೆ ಇಲ್ಲಿಗೆ ನಿಂತ ನಾವು. ಮತ್ತೆ ಬಿಡು, ಯಾಕಂಗ ಸೊಸಿ ಮೇಲೆ ಗುರ್ರ ಅಂತಿದ್ದಿ? ಏನ ಒಳ್ಳೇದಾಗ್ಲಿ, ಸೊಸಿ ಮೊಮ್ಮಗು ಚಲೋ ನಂಗೆ ಹುಟ್ಲಿ ಅಂತಂದು ಅನ್ಕೋಬೇಕು. ಅದನ್ನ ಬಿಟ್ಟು ಇಂಥ ಕೆಟ್ಟ ಆಲೋಚನೆ ಮಾಡ್ಕೋಬೇಡ ಮನಸ್ಸಿನಾಗ. ಏನೋ ಅದು ಸರಿಯಾಗಂಗಿಲ್ಲ. ನಮ್ಮ ಮಗನ ಕುಡಿ ಐತದ, ನಮ್ದು ವಂಶದ ಕುಡಿ ಐತಿ. ಅಯ್ಯೋ 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 ಅಯ್ಯೋ, ಎಲ್ಲರನ್ನು ಬುಟ್ಟಿಗೆ ಹಾಕ್ಕೊಂಬಿಟ್ಟಾಳ. ಮನೆಯವ್ರು ಎಲ್ಲರೂ ಆಕೆ ಪರವಾಗಿನ ನಿಂತು ಮಾತಾಡ್ಬಿಡ್ತಾರೆ ನೋಡು. ಇಲ್ಲ ಯಾರು ನಮಗೆ ಕಿಮ್ಮತ್ತ ಕೊಡಂಗಿಲ್ಲ. ಏನು ಮಾಡ್ಬೇಕು, ನಮ್ಮ ಮನೆ ಬರ ಅಲ್ಲಿಗೆ ನಿಂತದ್ದು ಬಂದು. ಇವನು ಹೋದಾನ್ ಸುದ್ದಿಲ್ಲ ನೋಡಿ. 2 ದಿವಸ ಆಯ್ತು. ನಮ್ಮವ್ವ ಮನ್ಯಾಗ ಒಬ್ಬೇಕಿ ಹಿಂಗೆ ಮಾಡ್ಕೊಂತಾಳ ಬದುಕು. ಹೊಲ್ದಾಗ ಕೆಲ್ಸಗಳು ಅದಾವು ರಗಡು ಅಂತಂದು ಏನಿಲ್ಲ. ಹೋಗಿ ಎಂತಿ ಮನೆ ಹಿಡ್ಕೊಂಡು ಕುಂತಾನ. ನೋಡೋಣ ಯಾವಾಗ ಬರ್ತಾನ ಬರಲಿ ಅವನ. ಮಾವರ ಅತ್ತಿಯರ ನಾನು ಹೋಗಿ ಬರ್ತಾನೆ ತಗೋರಿ. ಹಂಗಾರ ಮತ್ತು ಜ್ಯೋತಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ನಿ. ಮತ್ತು ನೀವಾಗ ಕರ್ಕೊಂಬರ್ತಾನೆ ಅಂದ್ರಲ್ಲ, ಕರ್ಕೊಂಬಂದ್ಬಿಡ್ರಿ. ಮತ್ತು ನಾ ಹೋಗಿ ಬರ್ತಾನೆ ತಗೋರಿ. ಅಲ್ಲ ತಮ್ಮ, ಇನ್ನೊಂದು 2 ದಿವಸ ಇರ್ಬೇಕತ್ತೆ. ಇನ್ನೊಂದು 2 ದಿವಸ ಇದ್ದ ನೀನು ಕರ್ಕೊಂಡು ಹೋಗಿದ್ರು ಚಲೋ ಆಕಿತ್ತಪ್ಪ. ಏನಾಯ್ತು, ನಮ್ದು ಚಪ್ಪಡಿ ಗಾಡಿ ಒಯ್ದಿದ್ರು ವಾಪಸ್ ನಿಮ್ಮ ಮಾವ ಯಾವಾಗಾರ ಬಂದು ತೊಗೊಂಬರಾರು. ಅಲ್ಪ ಈಗ ನೀನು ಇನ್ನೊಂದು 2 ದಿವಸ ಇದ್ದು ಆಕಿನ ಕರ್ಕೊಂಡು ಹೋಗಿದ್ರೆ ಆಗೋಗುತ್ತೆ. ಮತ್ತು ಅಲ್ಲೇ ಹೊಂಟು ನಿಂತು ಬಿಟ್ಟಿದ್ದಿ. ಅವ್ರನ್ನ ಬರಲಿಲ್ಲ, ಅವರು ಬರಲಿಲ್ಲ ನೋಡು. ಒಂದು 2 ದಿವಸ ಇದ್ದು ಹೋಗಕ್ಕೆ ಬರ್ತಿತ್ತು ಅವರು. ಪಾಪ ಮನ್ಯಾಗ ಮತ್ತು ಜ್ಯೋತಿನೂ ಇಲ್ಲ ಏನಿಲ್ಲ, ಮತ್ತು ಹೊರಗಡೆ ಕೆಲಸ ಇರ್ತಾವ ಬಿಡು. ಮತ್ತು ನೀವು ಹುಕ್ಕಿ ಏನಪ್ಪ ಹಂಗಾರ ಚಪ್ಪಡಿ ಗಾಡಿ ತೊಗೊಂಡು ಹೋಗ್ಬೇಕತ್ತು. ಇಲ್ಲಾಂದ್ರೆ ಯಾಕೆ ಕೊಟ್ಟು ಕಳ್ಸಕ್ಕೆ ಬರ್ತಿತ್ತು ರೀ. ಹುಷಾರ್ಲೆ ಹೋಗ್ರಿ, ಹೋದ್ಬಿಟ್ಲೇನ ಫೋನ್ ಮಾಡ್ರಿ. ಹಾಂ ಮಾಡ್ತಾನೆ ತಗೋ. ನೀನು ಹುಷಾರ್ಲಿರು. ಹಣ್ಣು ಹಂಪ್ಲು ಚಲೋ ನಂಗೆ ತಿನ್ನು, ಕಾಯಿಪಲ್ಲೆ ತಿನ್ನು. ಸುಸ್ತಾತು ಅಂದ್ರೆ ಸ್ವಲ್ಪ ಮೊಕ್ಕೋ ಮಾಡು. ಏನ ಭಾಳ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನ ಮತ್ತು ಮಾವರು ಕರ್ಕೊಂಬರ್ತಾನೆ ಅಂತ ಹೇಳ್ಯಾರ. ಮತ್ತು ಅವ್ರು ಕೊಟ್ಟ ಬಾ ನೀನು. ಹ್ಞೂ ರೀ. ಯವ್ವ ಏನು ಈ ನಮ್ನಿ ಮಳೆ ಸುರಿ ಆಗ್ತೈತಿ. ಅಲ್ಲಿ ಏನೇನು ಮಳೆನೇ ಇದ್ದಲ್ಲವ, ಹಾಗಾಗಿ ಸುಮ್ಮ ಬಂದ್ಬಿಟ್ನೇನ. ಇವಾಗ ಕೊಡಿ ಇದ್ದಿಲ್ಲ ಏನಿದ್ದಿಲ್ಲ, ಅಲ್ಲೇ ಒಂದು ಕೊಡಿ ತೊಗೊಂಡೆ. ನೀ ಯಾಕೆ ಅಲ್ಲಿ ನಿಂತಿದ್ದಿ? ಅಯ್ಯೋ ಮ್ಯಾಲ ಓಟ್ ಸಂಚೆಲ್ಲ ಹೊಡ್ಕೊಂಡು ಮಂಗಗಳು ಜಿಗ್ದಾಡೆ ನೋಡು. ಮಂಗಗಳು ಜಿಗ್ದಾಡಿ ಸಂಚೆಲ್ಲ ಹೊಡ್ಕೊಂಡ್ಬಿಟ್ಟವು. ಹೋಗಿ ಸಂಚು ಹಚ್ಚಿ ಬಂದೆ. ನಿಮ್ಮಪ್ಪ ಹೊಲ್ದಾಗಿಂದ ಇನ್ನೂ ಬಂದಿಲ್ಲ ನೋಡು. ಹೊಲ್ದಾಗ ಏನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಇನ್ನು ಹೊಲ ಸೇರ್ಕೊಂಡಾನ, ಅಲ್ಲೇನು ತೋರಿಸ್ಕೊಂಡಾನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಅಯ್ಯೋ ಹಂಚು ಹೋಸು ಹೊಡೆದದ್ವಾ. ಮತ್ತು ಹೆಂಗೆ ಮಾಡ್ದಿ ಈಗ? ಮತ್ತು ಸೊರಾಗ್ತದೆ ಏನು? ಮತ್ತು ಸಂಚು ಹಚ್ಚಿ ಬಂದನಪ್ಪ. ಈಗ ಸದ್ಯಕ್ಕೆ ಅದ್ರ ಮ್ಯಾಲ ಒಂದು ತಾಟ್ಪಾಲ್ ಹಾಕಿ ಬಂದನ್. ಬಾ ನೀವು ಒಳಗೆ ನಿಮ್ಮ ಮಳೆಗೆ ಕಾನಮ್ ನಿಂತ್ಕೊಂಡು ಅಲ್ಲೇ ಮಾತಾಡ್ತಿದ್ದಿ. ಯಾಕೆ ಒಳಗೆ ಬಂದು ಮಾತಾಡಂಗಿಲ್ಲ ನೀನು? ನಡಿ ಬಂದೆ ನೋಡಿ. ಇತ್ಲಾಗ ಸೈಡಿಗೆ ಇಟ್ಟು ಬರ್ತಾನೆ. ನಡಿ, ನೀರು ಇಳ್ಕೊಂತಾವ. ಯಾವಾಗ ಬಂದ್ಯೋ ಬಸವ? ಯಪ್ಪ ಆಗಲೇ ಬಂದು ನೋಡು. ಯಾಕೆ ಹೊಲಕ್ಕೆ ಹೋಗಿಲ್ಲೇನು ಇವತ್ತು? ಹೋಗಿದ್ದೆ ಅಂತ ಅಂದ್ಲು ಅವ್ವ. ಮತ್ತು ಅಲ್ಲೇ ಬಂದುಬಿಟ್ಟಿದ್ದಿ. ಯಾವಾಗ ಬಂದು? ಯಪ್ಪ ಮಳಿ ರಪ ಹೊಡ್ಯಾಕತ್ತ. ಅಲ್ಲೇ ಮಿಷನಿನ ಮನ್ಯಾಗ ನಿಂತಿದ್ನಿ. ಒಂದು ಅವತ್ತು ನಿಂತೆ. ಮತ್ತೊಂದು ಇಟ್ಟು ಸಣ್ಣಗತ್ಲಿಗೆ ಇವನು ಬಂದಲ್ಲಿ ರುದ್ರನ ಗಾಡ್ಯಾಗ ಬಂದುಬಿಟ್ಟೆ ತಗ ಮನೆ ಕಡೆ. ಮತ್ತು ಹೋಗ್ಬೇಕು ರಾತ್ರಿ ನೀರು ಬಿಡೋದು ಐತಿ. ಇನ್ನೊಂದಿಟ್ಟು ಹೋಗ್ಬೇಕು. ನೀನು ಹೋಗಿ ನಾನು ಹೋಗಲೇ ನೋಡೋಣ, ಯಾರು ಒಬ್ರು ಹೋದ್ರಾತು. ನೀ ಏನು ಬ್ಯಾಡ ತಗೋಯಪ್ಪ, ನಾನು ಒಕ್ಕನಿ ಅಂದಂಗೆ ಅವ್ವ ಹೇಳಿದ್ಲ ನಿನಗೆ ಸುದ್ದಿನ.
ಹ್ಞೂನಪ್ಪ ಹೇಳಿದ್ದು ನೀನಂತರೂ ಮಗ ಅದನ್ನು ಏನು ಹೇಳಲಿಲ್ಲ. ಅದು ನಿಮ್ಮವ್ವ ಜುಲುಮಿಯಿಂದ ಕೇಳತ್ಲೆ ಹೇಳಿದ್ಲು, ನೀ ಕಾಣಲಿಲ್ಲ 2 ದಿವ್ಸ ಗಂಟ್ಲೆ ಅಂತಂದು ಕೇಳಿದ್ ನಾನು, ಎಲ್ಲದನ ಬಸ್ಸು ಯಾಕೆ ಕಂಡ ಇಲ್ಲ ಅಂತಂದು. ಅವಾಗ ಅಂದ್ಲು, ಹಿಂಗೆ ಹೋಗ್ಯಾನ ಮತ್ತು ನಿನ್ನ ಸೊಸಿ ಹಿಂಗೆ ಗರ್ಭಿಣಿ ಅದಾಳ ಅಂತಂದು ಹೇಳಿದ್ಲು. ಇಲ್ಲಕ್ರೆ ಏನು ಗೊತ್ತಾಕದಿಲ್ಲ ನಿಮ್ಮ ಅಪ್ಪಗ. ಅದಕ್ಕೆ ಯಾಕೆ ಅಟ್ ಗುರ್ರಂತಿಯಲ್ಲಿ ನೀನು? ಯಪ್ಪ ನೀವು ಹೊಡೆದಾಡ್ಬೇಡ್ರಿ ಸುಮ್ಮನಿರಿ. ಯಪ್ಪ ಆ ದವಾಖಾನಿಗೆ ಹೋಗಿ ತೋರಿಸ್ಕೊಂಬಂದ್ರಂತ. ಅದಕ್ಕೆ ಅವರು ಏನೋ ಒಂದಿಟ್ಟು ರೆಸ್ಟ್ ತಗರ್ರಿ ಅಂತ ಹೇಳಿದ್ರಂತ. ಆಮೇಲೆ ಕಾಯಿಪಲ್ಲೆ ಹಣ್ಣು ಹಂಪ್ಲು ಅದನ್ನು ಚಲೋ ನಂಗೆ ತಿನ್ನಿರಿ ಅಂತ ಹೇಳಿದ್ರಂತ. ಒಂದಿಟ್ಟು ಹಣ್ಣು ಅವನು ತೊಗೊಂಡೋಗಿ ಕೊಟ್ಟು ನೋಡಿ ಬಂದೆಪ್ಪ. ಆಮೇಲೆ ಮಾವ ಕರೆದೋಗಿತ್ತಲ್ಲ ಹಬ್ಬಕ್ಕೆ, ಹಂಗಾಗಿ ಹೋಗೋಕ್ಕಾಗಿದ್ದಿಲ್ಲಲ್ಲ. ಮತ್ತು ಮಾರ್ದಿವ್ಸನ ಹೋಗಿ ಒಂದಿಟ್ಟು ಮತ್ತು ಪಾಪ ಎಲ್ಲ ಮಾಡಿದ್ರು ಅವರು, ಮತ್ತು ಬಂದಾನಿ ಅಂತಂದು 2 ದಿವಸ ಮತ್ತು ಭಾಳ ಜುಲ್ಬಿ ಮಾಡಿದ್ದು ಕುಳ್ಕೊಂಡೆ ಮತ್ತು ಬಂದೆಪ್ಪ. ಚಲೋ ಆತು ಬಿಡಪ್ಪ ಹೋಗಿದ್ದು. ನಿಮ್ಮವ್ವ ನಾನು ಮುಂಚೆ ಹೋಗ್ಲಿಲ್ಲದ್ರ ಹಂಗ ಗುರು ಅನ್ನಕ್ಕಿ, ಹೋದ್ರಾಟ ಸುಮ್ಮನೆ ಇರಾಕಿ. ನಿಮ್ಮವ್ವ 7 ದಿವಸ ಎಷ್ಟು ದಿವ್ಸ ಹೇಳ್ದಾಳ ಅಷ್ಟು ದಿವ್ಸ ಉಳ್ಕೊಬೇಕತ್ತಪ್ಪ. ಅಯ್ಯೋ ಕತೀತ್ ನಿಮ್ಮವ್ವಂದು ಅವಾಗ. ಯಪ್ಪ ಚಲೋ ನಂಗೆ ಆದ್ರೆ ಸಾಕಪ್ಪ ಎಲ್ಲ ಅಂತಂದು ಹೋಗಿ ಮತ್ತು ನೋಡ್ಕೊಂಬಂದೆ. ಏನಾತ ಬಿಟ್ಟು ಹೋಗೋದೆಲ್ಲ ಮಾಡಿದ್ದೆಲ್ಲ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅನುಸರಿಸಿ ಅಂತ ಹೋಗೋದಪ್ಪ. ಮತ್ತೆ ನಾನೇನು ಅಕ್ಕಿಗೆ ಅಂತದ್ ಮಾಡೀನಿ ಅನ್ನಂಗ ನೀನು ನ್ಯಾವುಟ್ ಮಾತಾಡಕತ್ತಿ. ಹೌದು. ಅಯ್ಯೋ ಮಾರಾಯ, ನಿನಗೇನಂದೆ ನಾನು? ನೀವು ಮಾತಾಡೋದು ಲೆಕ್ಕಾಚಾರ ಎಲ್ಲ ನನಗೆ ತಿಳಿತೈತಿ. ಏನು ತಿಳಿಲಿಲ್ದಷ್ಟು ದಡ್ಡೆಲ್ಲ ನಾನೇನು ಮಂದಲ್ಲ. ನೀವೇನೇನು ಮಾತಾಡ್ತೀರಿ, ಏನೇನು ನ್ಯಾವುಟ್ ಅಂತೀರಿ ಎಲ್ಲ ಗೊತ್ತಾಕತ್ತಿಗೆ. ಉರ್ಸಿಯನ್ ತಿಂದ ನನ್ನ ಗತಿ ಮಾತಾಡಕತ್ತಿ ಏನ? ನಾನು ಯಾವಾಗಂದೆ ನೀನು ಅನ್ಕೊಳಕತ್ತೀನಿ ನೋಡಿ, ಎಲ್ಲ ನೀನು ಅನ್ಕೊಂತಿದೀವ. ನಾನು ಏನು ಅಂದ ಇಲ್ಲ ನೋಡು. ಮತ್ತು ಅಂಥ ಪ್ರೀತಿ ವಿಶ್ವಾಸ ಇದ್ದಕ್ಕೆ ಹೋಗಿ ಸೊಸಿನ ಯಾಕೆ ನೋಡಿ ಬರ್ಬಾರ್ದು ನೀನು? ಅಯ್ಯೋ ರಾಮ, ಮನೆಗಿನ ಬದುಕಿ ನೀನು ಮಾಡ್ತೀಯ, ನಿಮ್ಮ ಮಾಡ್ತಾಳ. ಯಾರಾದ್ರೂ ಮಾಡೋದು ನಾನು ಮಾಡಿ ಸಾಯ್ಬೇಕಲ್ಲ. ಮತ್ತೆ ಮನೆಗಿನ ಬದುಕು ಹಂಗೆ ಕುಂದಿರ್ತಾವು. ನಾನು ಎಲ್ಲರೂ ಓದೆ ಅಂದ್ರೆ ಯವ್ವ ಸುಮ್ಮನಿರಿ. ಆಕಿಗೆ ಹೇಳೇನಿ ಇನ್ನೊಂದು 2 ದಿವ್ಸ ಬಿಟ್ಟು ಅವ್ರ ಅಪ್ಪಾಜಿ ಕರ್ಕೊಂಬರ್ತಾನೆ ಅಂತ ಹೇಳ್ಯಾರ. ಮತ್ತು ನಾನು ಕರ್ಕೊಂಡು ಬರೋಣ ಅಂತ ನಾನು ಅನ್ಕೊಂಡಿದ್ನಿ. ಮತ್ತು ಬ್ಯಾಡ ನಾ ಕರ್ಕೊಂಬರ್ತಾನೆ ಚಕ್ರಿ ಗಾಡ್ಯಾಗ ಅಂತಂದು ಹೇಳೈತಿ ಮಾವ. ಮತ್ತು ಕರ್ಕೊಂಬರ್ತಾರೆ ತಗೋ. ಆತಿಪ್ಪ.